ವಿಜಯಜೇರೆ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ದೊಡ್ಡ ಚಮತ್ಕಾರವೇ ನಡೆದು ಹೋಗಿದೆ. ಬೆಂಗಳೂರಿನಲ್ಲಿ ಕರ್ನಾಟಕ ಮತ್ತು ವಿದರ್ಭ ತಂಡಗಳ ನಡುವೆ ನಡೆದಂತಹ ಸೆಮಿಫೈನಲ್ ಪಂದ್ಯ ಹೇಗಿತ್ತು, ಸೆಮಿಫೈನಲ್ ಪಂದ್ಯದಲ್ಲಿ ನಡೆದಂತಹ ಒಂದು ದೊಡ್ಡ ಚಮತ್ಕಾರವೇನು ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಎದುರು ನಡೆಯುತ್ತಿರುವಂತಹ ಏಕದಿನ ಸರಣಿಯನ್ನ ಗೆದ್ದುಕೊಳ್ಳುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಕೂಡ ಬೆಂಗಳೂರಿನಲ್ಲಿ ಕರ್ನಾಟಕ ಮತ್ತು ವಿದರ್ಭ ತಂಡಗಳ ನಡುವೆ ನಡೆದಂತಹ ವಿಜಯಜೇರ ಟ್ರೋಫಿಯ ಸೆಮಿಫೈನಲ್ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ಕರ್ನಾಟಕ ಮೊದಲು ಬ್ಯಾಟಿಂಗ್ ಮಾಡುವ ನಿರ್ಧಾರವನ್ನ ಕೈಗೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತಹ ಕರ್ನಾಟಕ ಆರಂಭದಲ್ಲಿಯೇ ಮಯಾಂಕ್ ಅಗರ್ವಾಲ್ ಮತ್ತು ದೇವದತ್ ಪಡಿಕ್ಕಲ್ ಅವರ ವಿಕೆಟ್ ಅನ್ನ ಕಳೆದುಕೊಂಡಿತು. ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ಕರುಣ್ ನಾಯರ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಮಿಂಚಿದರು. ಕರುಣ್ ನಾಯರ್ 90 ಎಸೆತದಲ್ಲಿ 76 ರನ್ ಅನ್ನು ಹೊಡೆದರು. ಇನ್ನು 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡಲು ಬಂದಂತಹ ಕೃಷ್ಣ ಶ್ರೀಜಿತ್ ಕೂಡ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ 54 ರನ್ ಅನ್ನು ಹೊಡೆದರು. ಹೀಗೆ ಸೆಮಿಫೈನಲ್ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ಕರುಣ್ ನಾಯರ್ ಮತ್ತು ಕೃಷ್ಣ ಶ್ರೀಜಿತ್ ಆಡಿದಂತಹ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಕರ್ನಾಟಕ ತಂಡ ಸೆಮಿಫೈನಲ್ ಪಂದ್ಯದಲ್ಲಿ ವಿದರ್ಭದ ಎದುರು 280 ರನ್ಗಳನ್ನ ಕಲೆ ಹಾಕಿತು. ಇನ್ನು ವಿದರ್ಭ ತಂಡದ ಪರವಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ದರ್ಶನ್ ನಾಲ್ಕಡೆ 48 ರನ್ಗಳಿಗೆ 5 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಗೆಲುವಿಗಾಗಿ 281 ರನ್ಗಳ ಗುರಿಯನ್ನು ಪಡೆದಂತ ವಿದರ್ಭ ತಂಡ ಆರಂಭದಲ್ಲಿಯೇ ಅಥರ್ವ ತೈಡೆ ಅವರ ವಿಕೆಟ್ ಅನ್ನ ಕಳೆದುಕೊಂಡಿತು. ಆದರೆ 2ನೇ ವಿಕೆಟ್ಗೆ ಜೊತೆಯಾದಂತಹ ಧ್ರುವ್ ಶೋರೆ ಮತ್ತು ಅಮನ್ ಮೊಕಾಡೆ ವಿದರ್ಭ ತಂಡದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. 47 ರನ್ಗಳನ್ನ ಹೊಡೆದು ಧ್ರುವ್ ಶೋರೆ ಔಟ್ ಆದ ನಂತರ ಆರ್ಸಮರ್ ಅಮನ್ ಮೊಕಾಡೆ ಜೊತೆಗೂಡಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದರು. ಸೆಮಿಫೈನಲ್ ಪಂದ್ಯದಲ್ಲಿ ವಿದರ್ಭ ತಂಡದ ಪರವಾಗಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿದಂತ ಅಮನ್ ಮೊಕಾಡೆ ಒಂದು ಭರ್ಜರಿಯಾದಂತಹ ಸೆಂಚುರಿಯನ್ನ ಸಿಡಿಸಿದರು. ಇನ್ನು ಆರ್ಸಮರ್ ಆಕರ್ಷಕ ಅರ್ಧಶತಕವನ್ನ ಸಿಡಿಸಿದರು. ಹೀಗೆ ಇವರಿಬ್ಬರು ಆಡಿದಂತ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ವಿದರ್ಭ ತಂಡ ಕರ್ನಾಟಕದ ಎದುರು ಸೆಮಿಫೈನಲ್ ಪಂದ್ಯದಲ್ಲಿ ಒಂದು ರೋಚಕ ಗೆಲುವನ್ನ ಕಂಡಿತು. ಈ ಬಾರಿಯ ವಿಜಯಜೇರೆ ಟ್ರೋಫಿಯಲ್ಲಿ ಕರ್ನಾಟಕ ತಂಡ ಒಂದು ಭರ್ಜರಿಯಾದಂತಹ ಪ್ರದರ್ಶನವನ್ನ ತೋರುತ್ತಿತ್ತು. ಇಂತಹ ತಂಡವನ್ನ ಸೆಮಿಫೈನಲ್ ನಲ್ಲಿ ವಿದರ್ಭ ಸೋಲಿಸಬೇಕಾದರೆ ಒಂದು ದೊಡ್ಡ ಚಮತ್ಕಾರವೇ ನಡೆಯಬೇಕಾಗಿತ್ತು. ಆ ಚಮತ್ಕಾರ ಸೆಮಿಫೈನಲ್ ನಲ್ಲಿ ನಡೆದು ಹೋಯಿತು ಅಂತಾನೆ ಹೇಳಬಹುದಾಗಿದೆ. ಒಂದು ವೇಳೆ ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರೆ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದರೆ ಆಗ ವಿಜಯಜೇರೆ ಟ್ರೋಫಿಯನ್ನ ಅತಿ ಹೆಚ್ಚು ಬಾರಿ ಗೆದ್ದಂತ ತಂಡವೆಂಬ ದಾಖಲೆಯನ್ನ ಕರ್ನಾಟಕ ಸೃಷ್ಟಿ ಮಾಡುವುದಿತ್ತು. ಆದ್ರೆ ಆ ದಾಖಲೆ ಮಾಡಲು ಕರ್ನಾಟಕಕ್ಕೆ ಈ ಬಾರಿ ಆಗಲಿಲ್ಲ ಅಂತಾನೆ ಹೇಳಬಹುದಾಗಿದೆ. ಇನ್ನು ವಿಜಯಜೇರೆ ಟ್ರೋಫಿಯಲ್ಲಿ ಈ ಬಾರಿ ಕರ್ನಾಟಕ ತಂಡದ ಪರವಾಗಿ ದೇವದತ್ ಪಡಿಕ್ಕಲ್ ಒಂದು ಆಕರ್ಷಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ ಈ ಸೀಸನ್ ಅಲ್ಲಿ 700ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕಿದರು. ಹೀಗೆ ಈ ಸೀಸನ್ ನಲ್ಲಿ 700ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕುವುದರ ಮೂಲಕ ವಿಜಯಜೇರೆ ಟ್ರೋಫಿಯಲ್ಲಿ 2 ಬಾರಿ 700ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕಿದ ಏಕೈಕ ಬ್ಯಾಟ್ಸ್ಮನ್ ಎಂಬ ದೊಡ್ಡ ದಾಖಲೆಯನ್ನ ಕೂಡ ದೇವದತ್ ಪಡಿಕ್ಕಲ್ ನಿರ್ಮಿಸಿದರು. ಇನ್ನು ಕರ್ನಾಟಕ ತಂಡ ಸೆಮಿಫೈನಲ್ ನಲ್ಲಿ ವಿದರ್ಭದ ಎದುರು ಸೋಲನ್ನ ಕಂಡರೂ ಕೂಡ ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರೆಯಲ್ಲಿ ತೋರಿದಂತಹ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ಕರ್ನಾಟಕದ ಕ್ರಿಕೆಟ್ ಅಭಿಮಾನಿಗಳಿಗೆ ಖುಷಿ ಇದೆ ಅಂತಾನೆ ಹೇಳಬಹುದಾಗಿದೆ. ಇನ್ನು ಕರ್ನಾಟಕ ತಂಡ ಈ ಬಾರಿಯ ವಿಜಯಜೇರೆ ಟ್ರೋಫಿಯಲ್ಲಿ ತೋರಿದಂತಹ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.